ಸರ್, ಈ ಆಣೆ ಪ್ರಮಾಣದ ವಿಷಯದಲ್ಲಿ ಬಿಜೆಪಿಗೆ ಇನ್ನೂ ಕೂಡ ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋದನ್ನೇ ಕಂಡುಹಿಡಿಯೋಕ್ಕಾಗ್ತಾ ಇಲ್ಲ. ನನಗೆ ಗೊತ್ತಿಲ್ಲ. ಇವರೇ ಅವ್ರು ಯಾರ ಮೇಲೆ ಪ್ರಮಾಣ ಮಾಡ್ಕೊಳ್ಳಿ, ನನಗೇನು ಮಾಡೋದಿದೆ. ಅದು ನಮ್ಮ ಪಕ್ಷದ ಸಮಸ್ಯೆ ಅಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ರಾಮನ ಹೆಸರಿನಲ್ಲೇ ವಂಚನೆ ಮಾಡುವಂಥ ಜನರು ಮಂಜುನಾಥ ಸ್ವಾಮಿಯ ಹೆಸರಲ್ಲಿ ನಿಜ ಹೇಳಬಹುದಾ? ನನಗೆ ಗೊತ್ತಿಲ್ಲ. ಕಾಂಗ್ರೆಸ್ನ ಸರ್ ಒಡೆದ ಮನೆ ಅಂತಾರೆ. ನಿಮಗೆ ಈ ಪ್ರಕರಣವನ್ನು ಆಯ್ತು ರೀ, ವಾಟ್ ಎವರ್ ಇಟ್ ಈಸ್. ನೋಡಿ, ನಮ್ಮ ಒಗ್ಗಟ್ಟನ್ನು ನೋಡಿಬಿಟ್ಟೆ ಅಲ್ಲ ಇವತ್ತು 7-8 ಜನ ಬಿ ಜೆ ಪಿಯವ್ರು ನಮಗೆ ಓಟ್ ಹಾಕಿದ್ದು. ಇಲ್ಲಪ್ಪ ಇವ್ರ ಕಡೆಯಿಂದ ನಾವೇನು ಈಗ JDS ಅವರು ಒಂದು ಕ್ಯಾಂಡಿಡೇಟು ಹಾಕ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಬಿ ಜೆ ಪಿಯವ್ರದ್ದು ಕೂಡ ಒಪ್ಪಿಗೆ ಇದೆ ಅಂತ ವಿಜೇಂದ್ರ ಅವರು, ಅಶೋಕ್ ಅವರು ಹೇಳಿದ್ರಲ್ಲ. ಹಂಗಂದರೆ ಒಗ್ಗಟ್ಟಿತ್ತ JDS BJPನಲ್ಲಿ? ನಿಮ್ಮ ಮನೆ 100 ಬಾಗಿಲಾಗಿದೆ. ನೀವು ಯಾಕೆ ನಮ್ಮ ಮನೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? MLC ಎಲೆಕ್ಷನ್ನಲ್ಲಿ ಎಲ್ಲ ಅಭ್ಯರ್ಥಿಗಳು, ಎಲ್ಲ 5 ಅಭ್ಯರ್ಥಿಗಳು ಫಸ್ಟ್ ರೌಂಡಲ್ಲಿ ಆರಿಸಿ ತಂದಿದ್ದೀವಿ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ತನಕ ಹೋಗೇ ಇಲ್ಲ ನಾವು. ನಾನು ಹೋದ ಬಾರಿನೂ ಹೇಳಿದೆ, ಪಾಪ ಯತ್ನಾಳವ್ರು ಒಂದು ಓಟ್ ಹಾಕಿರಲಿಲ್ಲ ಅಂದರೆ ಒಂದೇ ಸೀಟ್ ಬರ್ತಾಯಿತ್ತು BJPಗೆ. ಸ್ವಲ್ಪ ದಯವಿಟ್ಟು ನಿಮ್ಮ ಮನೆಯನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಇಲ್ಲಿದ್ರೆ ಇನ್ನೂ ಒಂದು 6 ತಿಂಗಳಲ್ಲಿ ಇನ್ನೂ 10 ಜನ ಕಿತ್ತು ಬರ್ತಾರೆ ನೋಡಿ. ಲೋಕಸಭೆಯಲ್ಲಿ ಸರ್ ತಮ್ಮ ನಂಬರ್ಗಳನ್ನು ಹೆಚ್ಚಿಸಿಕೊಳ್ಳುವಂಥ ಪ್ರಯತ್ನ ಆಗ್ತಿದೆ ಬಿಜೆಪಿಗೆ. UBTನ ಈಗ ಹೊಡೆದು ಆಪರೇಷನ್ ನೋಡಿ, TMC ಇರ್ಬೋದು, UBT ಶಿವಸೇನಾ ಇರ್ಬೋದು, ನಿಮ್ಮ JDS ಇರ್ಬೋದು, JDU ಇರ್ಬೋದು, ಇದೊಂದು ಪ್ಯಾಟರ್ನ್ ಇದೆ BJP ಅವ್ರದ್ದು. ಎಲ್ಲ ಸಂಸ್ಥೆಗಳನ್ನು ದುರುಪಯೋಗ ಮಾಡ್ಕೊಂಡು ಪ್ರಾದೇಶಿಕ ಪಕ್ಷವನ್ನು ಮುಗಿಸುವ ಒಂದು ಪ್ರಯತ್ನ ನಡೆದಿದೆ ಅವ್ರದ್ದು. ಅದಕ್ಕೆ ಬಲಿ ಕೂಡ ಆಗ್ತಾ ಇದ್ದಾರೆ ಜನರು. ಇಟ್ಸ್ ಜಸ್ಟ್ ಮ್ಯಾಟರ್ ಆಫ್ ಟೈಮ್. ನೋಡಿ, ಇಲ್ಲಿ JDSದು ಅದೇ ಕತೆ ಆಗೋದಿಲ್ಲ. ಸರ್, ಇನ್ನೊಂದು ಬಿಡದಿ ಹೋರಾಟವನ್ನು ಜೋರು ಮಾಡಿದ್ದಾರೆ ಸರ್, ನಿನ್ನೆ ಪಾದಯಾತ್ರೆ ಮಾಡೋರು ನಿಖಿಲ್ ಅವರು. ರೆಸ್ಪಾನ್ಸ್ ಹೆಂಗಿತ್ತು ಜನರಲ್ಲಿ? ನಿಖಿಲ್ ಅವ್ರದ್ದು ಮಾಡಿರ್ಬೋದು, ಅವರಿಗೆ ಸ್ವತಂತ್ರ ಇದೆ, ಸಂವಿಧಾನಿಕವಾಗಿ ಅವ್ರ ಹಕ್ಕಿದೆ, ಮಾಡಲಿ, ನೋ ಪ್ರಾಬ್ಲಮ್. ಜನರ ಸ್ಪಂದನೆ ಸಿಕ್ಕಿದೆಯಾ ಅವರಿಗೆ? ಭೂಮಿ ಕಳ್ಕೊಂಡವರ ಅಥವಾ ಯಾರು ಭೂಮಿಯನ್ನು ಕೊಡ್ಲಿಕ್ಕೆ ತಯಾರಾಗಿದ್ದಾರೆ ಅವ್ರ ಹತ್ರ ಸ್ಪಂದನೆ ಸಿಕ್ಕಿದೆಯಾ? ಗ್ರೌಂಡ್ ರಿಯಾಲಿಟಿ ನೋಡೋಣ. ಟಿ ವಿನಲ್ಲಿ ಇವ್ರೇನು ಬೇಕೋ ಮಾಡ್ತಾ ಇದ್ದಾರೆ, ಆದರೆ ಅಲ್ಲಿ ರೈತರು ಸರ್ಕಾರದ ಪರವಾಗಿದ್ದಾರೆ. ಇಟ್ಸ್ ಜಸ್ಟ್ ಮ್ಯಾಟರ್ ಆಫ್ ಟೈಮ್. ನಿಮಗೆ ಗೊತ್ತಾಗ್ತದಲ್ಲ. ಈಗಾಗಲೇ ಚೆಕ್ ವಿತರಣೆ ಕಾರ್ಯಕ್ರಮ ನಡೆದಿದೆ, ಪರಿಹಾರ ಕೊಡೋದು. ಈಗ ಎಲ್ಲರೂ ಬರ್ತಾ ಇದ್ದಾರಲ್ಲ. ಸರ್, ಸಂವಿಧಾನವನ್ನು ಅತಿ ಹೆಚ್ಚು ಬಾರಿ ಬದಲಾಯಿಸಿದ ಕಾಂಗ್ರೆಸ್ ಅವರು ಈಗ ಅದರ ಮೇಲೆ ಪ್ರಮಾಣ ಬದಲಾಯಿಸಿಲ್ಲ. ಇವರಿಗೆ ಬದಲಾಯಿಸೋದಕ್ಕೆ ತಿದ್ದಕ್ಕೆ ಏನು ಅರ್ಥ ಗೊತ್ತಾಗಲ್ವ ಅವರಿಗೆ? ಅವರ್ ಕಾನ್ಸ್ಟಿಟ್ಯೂಷನ್ ಇಸ್ ಕಾಲ್ಡ್ ದ ಲಿವಿಂಗ್ ಡಾಕ್ಯುಮೆಂಟ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಪೀಚನ್ನು ಗಮನಿಸಿ. ಇತಿಹಾಸನ ಓದ್ರಪ್ಪ ನೀವು. RSS BJP ಅವರು ನಿಮ್ಮದಾದಂಥ ಇತಿಹಾಸವನ್ನು ಓದ್ಲಿಕ್ಕೆ ನಾವಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಸ್ ಗೋಯಿಂಗ್ ಟು ಬಿ ಎ ಲಿವಿಂಗ್ ಡಾಕ್ಯುಮೆಂಟ್. ಆ ಕಾಲಕ್ಕೆ ಆ ಸಂವಿಧಾನ ಕರೆಕ್ಟಾಗಿದೆ. ಕಾಲಕ್ಕೆ ಜನರ ಅನಿಸಿಕೆ ಪ್ರಕಾರ ಬದಲಾವಣೆ ಅಲ್ಲ, ತಿದ್ದುಪಡಿ ಮಾಡಬೇಕು ಅಂದರೆ ವಿತೌಟ್ ಚೇಂಜಿಂಗ್ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್, ವಿತೌಟ್ ಚೇಂಜಿಂಗ್ ದ ಫಂಡಮೆಂಟಲ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ಮಾಡ್ಬೋದು ಅಂತ ಹೇಳಿದ. ಅಂದರೆ 371J ಸಿಕ್ಕಿದೆ ಅಲ್ಲ ನಮಗೆ, ಅದೇನು ಬದಲಾವಣೆನಾ ಕಾನ್ಸ್ಟಿಟ್ಯೂಷನ್ದು? ತಿದ್ದುಪಡಿಗೆ ಬದಲಾವಣೆಗೆ ಅಜಗಜಾಂತರ ವ್ಯತ್ಯಾಸ ಇದೆ. ನಾನು ಹೇಳ್ದಂಗೆ ಇದನ್ನು ನಾವು ಅಸೆಂಬ್ಲಿನಲ್ಲಿ ಚರ್ಚೆ ಮಾಡಿದ್ರಲ್ಲ, ಕಾಗೇರಿ ಅವ್ರ ಸ್ಪೀಕರ್ ಇದ್ದಾಗ. ಅದನ್ನು ನನ್ನ ಭಾಷಣ ನೋಡ್ಕೊಳಕ್ಕೆ ಹೇಳಿ. ಓದೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ನನ್ನ ಭಾಷಣ ನೋಡೋಕೆ ಹೇಳಿ ಅವರಿಗೆ, BJP ಅವರು. RSS ಉತ್ತರ ಬಂತ ಸರ್? ಬರುತ್ತೆ ರೀ, 100 ವರ್ಷದ ಸಂಸ್ಥೆ. ಆ ದೇಶಭಕ್ತರು ಎಲ್ಲೋ ಇಟ್ಟಿರ್ತಾರೆ ಕಾಗದಗಳು, ಹುಡುಕಕ್ಕೆ ಟೈಮ್ ಬೇಕಾಗುತ್ತೆ. ನೋಡಿ, ಹೇಗೆ ನೀವು ಎಲ್ಲರೂ ಸೇರಿ ಅವರ 100 ವರ್ಷದ ಸಾಧನೆಗಳನ್ನು ಹುಡುಕ್ತಾ ಇದ್ದೀವಿ, ಹಾಗೆ ಅದೇ ರೀತಿ ಅವರು ಕಾಗದನ್ನು ಹುಡುಕ್ತಾ ಇರಬೇಕು. ಇವತ್ತಿಲ್ಲ ನಾಳೆ ಕೊಡ್ತಾರೆ, ಎಲ್ಲಿ ಹೋಗ್ತಾರೆ? ಸಿ ಪೊಲೀಸ್ ಆಫೀಸರ್ಸ್ ಫಸ್ಟ್ ಪಾಠ ಏನು ಗೊತ್ತಾ? ರಿಸ್ಟ್ರೆಂಟ್. ಅಕ್ರಮ ಮಾಡಲ್ಲ ಅವರು, ಅಥವಾ ಆಕ್ರಮಣಿಕವಾಗಿ ಅವ್ರು ಮಾಡೋದಿಲ್ಲ, ಅಟ್ಯಾಕ್ ಅಲ್ಲ. ರಿಸ್ಟ್ರೆಂಟ್ ಇಸ್ ದ ಫಸ್ಟ್. ತಾಳ್ಮೆ ಇರೋದು ಫಸ್ಟ್ ಪಾಠ ಪೊಲೀಸರಿಗೆ. ಸೊ ಹೋಮ್ ಡಿಪಾರ್ಟ್ಮೆಂಟು ಈಗ ನಾನು ಮಂತ್ರಿ ಆಗಿದ್ದೀನಿ, ಫಸ್ಟ್ ನಾನು ರಿಸ್ಟ್ರೆಂಟೇ ತೋರಿಸೋದು, ಸಮಾಧಾನದಿಂದನೇ ಇರೋದು, ತಾಳ್ಮೆಯಿಂದನೇ ಇರೋದು. ಈಗ ಪತ್ರ ಬರೆದು 1 ವಾರ ಆಗಿದೆ, ಯಾಕೆ ಅಷ್ಟು ಅರ್ಜೆಂಟ್ ಮಾಡ್ತೀರಾ? 100 ವರ್ಷ ಇತಿಹಾಸ ಯಾವುದೋ ನಾಗ್ಪುರ್ನಲ್ಲಿ ಬಿಟ್ಟಿದ್ದಾರಾ, ಡೆಲ್ಲಿ ಆಫೀಸಲ್ಲಿ ಇದೆಯಾ, ಕೇಶವ್ ಕೃಪನಲ್ಲಿ ಇದೆಯಾ? ತರ್ತಾರೆ. ಅಥವಾ ಯಾವುದಾದ್ರೂ ಹಳೆಯ ಸರ್ಸಂಚಾಲಕ ಮನೆಯಲ್ಲಿ ಇದೆಯೋ? ತರ್ತಾರಲ್ಲ. ಯಾಕೆ ತಂದಾಗ ಖಂಡಿತವಾಗಿ ನಿಮ್ಗೆ ಫಸ್ಟ್ ಹೇಳ್ತಾರಾ? ಅದಾದಮೇಲೆ ನನಗೆ ಹೇಳೋದು. ಅವ್ರು ಫಸ್ಟು ಯಾವಾಗಲೂ ಕೂಡ ಮಾಧ್ಯಮಕ್ಕೆ ಹೇಳ್ತಾರೆ,
ನಿಮ್ಗೆ ಫಸ್ಟ್ ಬರ್ತದೆ ಬಂದಾಗ ನನಗೆ ಹೇಳಿ ದಯವಿಟ್ಟು.